ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 16ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಕಿಶನ್ ಮತ್ತು ಪೂಜಾ ಇಬ್ಬರೂ ಒಂದಾಗ್ಬಿಟ್ಟು ಮನೆಗೆ ಕಳಿಸ್ತಾರೆ. ಆದಿ ನೀವು ಹೋಗಿ ನಾನು ಹಿಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಆದಿ, ಸುನಂದ, ಕುಸುಮ, ಧರ್ಮಣ್ಣ, ಭಾಗ್ಯ ಎಲ್ಲ ಇರ್ತಾರೆ. ಆವಾಗ ಸುನಂದ ಏನಂತಾರೆ, ಆದಿ ನನ್ನ ಮನಸ್ಸಲ್ಲಿರೋದು ನಾನು ಇವತ್ತು ಹೇಳ್ಬಿಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಪ್ಪ ಅಂದಾಗ, ಹೇಳಿಯತ್ತೆ ಪರವಾಗಿಲ್ಲ ಅಂದಾಗ, ಏನಿಲ್ಲಪ್ಪ ನೀನು ಅಷ್ಟು ದೊಡ್ಡ ಶ್ರೀಮಂತ ಮಗ ಆಗಿಬಿಟ್ಟು ನೀನು ಇಲ್ಲಿ ಕೆಲ್ಸಕ್ಕೆ ಬರೋದು ನನಗೆ ಇಷ್ಟ ಇಲ್ಲ. ಮತ್ತು ಅದು ಅಲ್ಲದೆ ನೀನು ಇಲ್ಲಿ ಕೆಲ್ಸಕ್ಕೆ ಬಂದಿಲ್ಲ ಅಂದರೆ ನೀನು ಕಿಡ್ನ್ಯಾಪು ಆಗ್ತಿರ್ಲಿಲ್ಲ, ನಿನಗೇನು ತೊಂದರೆನೂ ಆಗ್ತಿರ್ಲಿಲ್ಲ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನೀನು ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇರೋದು ನನ್ನ ಮಗಳ ಬಗ್ಗೆ, ನಿನ್ನ ಬಗ್ಗೆ ತುಂಬಾ ಏನೇನೋ ಮಾತಾಡ್ತಾ ಇರೋದು ನಿನಗೂ ಚೆನ್ನಾಗಿ ಗೊತ್ತು ಅಲ್ವಪ್ಪ. ಅದರಿಂದ ನಿಮ್ಮ ಒಳ್ಳೇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ. ನೀನು ಇಲ್ಲಿ ಕೆಲ್ಸಕ್ಕೆ ಬರಬಾರ್ದು ಅನ್ನೋ ಇದೊಂದೇ ಉದ್ದೇಶ ನನಗಿರೋದು ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಕಣಪ್ಪ, ನೀನು ಅರ್ಥ ಮಾಡ್ಕೋಬೇಕು ಅಷ್ಟೇ ಅಂದಾಗ, ಸರಿ ಅತ್ತೆ ಆಯಿತು, ನಿಮ್ಮ ಮನ್ಸಿಗೆ ನೋವು ಮಾಡೋ ಥರ ನಾನೇನು ಮಾಡಲ್ಲ ಅತ್ತೆ, ಆಯಿತು ನಿಮ್ಮ ಮನ್ಸಿಗೆ ಖುಷಿ ಕೊಡ್ತೈತೆ ಅಂತ ಅನ್ನಂಗಿದ್ರೆ ನೀವೇನು ಹೇಳಿದ್ರು ಮಾಡ್ತೀನಿ, ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ಐ ಆಮ್ ಸಾರಿ ಅತ್ತೆ, ಇನ್ಮೇಲೆ ನಾನು ಕೆಲ್ಸಕ್ಕೆ ಬರಲ್ಲ ಬಿಡಿ ಅಂತ ಹೇಳ್ತಾರೆ. ಆವಾಗ ಕುಸುಮರು ಅಲ್ಲ ಸುನಂದ ಅಂತ ಹೇಳಕ್ಕೆ ಬರ್ತಾರೆ. ಅಷ್ಟರಲ್ಲಿ ಆದಿ, ಗೆಳತಿ ಬಿಡಿ ಇವಾಗ ಆ ವಿಷಯ ದೊಡ್ಡದು ಮಾಡೋದು ಬೇಡ, ದೊಡ್ಡದು ಮಾಡಿದ್ರೆ ಮತ್ತೆ ತಿರ್ಗಾ ಏನಾದ್ರು ಜಗಳ ಆಗುತ್ತೆ, ಬೇಡ ಬಿಡಿ ನಾನಿನ್ನು ಬರ್ತೀನಿ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಬೇಜಾರು ಮಾಡಿಕೊಂಡು ಎಲ್ರಿಗೂ ನಮಸ್ಕಾರ ಮಾಡಿಬಿಟ್ಟು ಹೊರಟ್ಬಿಡ್ತಾರೆ. ವಿಠಲನವ್ರಿಗೆಲ್ಲ ಹೇಳ್ಬಿಟ್ಟು ಹೊರಟ್ಬಿಡ್ತಾರೆ ಆಚೆಗೆ. ಆವಾಗ ಕುಸುಮ, ಭಾಗ್ಯ ಅಯ್ಯೋ ಏನಾಗುತ್ತೆ ಹಿಂಗಾಯಿತು ಅಂತ ಮುಖ ಒಂಥರ ಮಾಡ್ಕೊತಾರೆ. ಆದಿ ಆಚೆ ಬಂದುಬಿಟ್ಟು ಗೇಟ್ ಹತ್ರ ನಿಂತಿರ್ತಾರೆ. ಕುಸುಮ, ಭಾಗ್ಯ ಕೂಡ ಹೊರಟ್ಬಿಟ್ಟು ಬಂದುಬಿಡ್ತಾರೆ. ಬರಬೇಕಾದ್ರೆ ಭಾಗ್ಯ ಕುಸುಮ ಅಲ್ಲೇ ನಿಂತಿರ್ತಾರೆ. ಅದನ್ನ ನೋಡ್ಬಿಟ್ಟು ಕುಸುಮ ಭಾಗ್ಯನ, ಭಾಗ್ಯ ಮಾತಾಡ್ಸು ಅಂದಾಗ, ಇಲ್ಲತ್ತೆ ನಾನೇನು ಕೇಳಲ್ಲ ನೀವೇ ಕೇಳಿ ಅಂದಾಗ, ಇಲ್ಲ ಭಾಗ್ಯ ನೀನು ಕೇಳು ಅಂದ, ಇಲ್ಲ ಅತ್ತೆ ನಾನು ಕೇಳಲ್ಲ ನೀವು ಕೇಳಿ ಅಂತ ಅಂದ್ಬಿಟ್ಟು ಭಾಗ್ಯ ಏನು ಹೇಳ್ತಾಳೆ, ಸರಿ ಅತ್ತೆ ನಾನು ಹೊರಡ್ತೀನಿ ಅಂದಾಗ, ಒಂದು ಕೆಲಸ ಮಾಡೋ ಭಾಗ್ಯ, ನಾನು ಆಮೇಲೆ ಬರ್ತೀನಿ ನನ್ನ ಫ್ರೆಂಡ್ ಹತ್ರ ಮಾತಾಡಿಕೊಂಡು ನೀನು ಹೊರಡು ಅಂದಾಗ, ಅತ್ತೆ ನೀವು ನಾನು ಬರ್ತೀನಿ ನೀನು ಹೊರಡು ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಭಾಗ್ಯ ಎಲ್ಲ ಹೊಡ್ತಾಳೆ. ಆಮೇಲೆ ಕುಸುಮರು ಫ್ರೆಂಡು, ಬೇಜಾರಾಯ್ತಾ ಅಂದಾಗ, ಏನಿಲ್ಲ ಗೆಳತಿ ನನಗೇನು ಬೇಜಾರಿಲ್ಲ ಬಿಡಿ, ಅವ್ರು ಹೇಳಿದ್ದು ಸರಿ ಅಲ್ವಾ, ನನ್ನಿಂದ ಭಾಗ್ಯವ್ರಿಗೆ ತೊಂದರೆ ಆಗಬಾರ್ದು, ನಾನು ನನ್ನ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಬಂದು ಈ ಕೆಲಸ ಮಾಡ್ತಿದ್ದೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಆದರೆ ನನ್ನಿಂದ ಭಾಗ್ಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನಂಗಿರ ನಾನು ಈ ಕೆಲ್ಸಕ್ಕೆ ಬರೋದೇನು ಬೇಡ ಬಿಡಿ ಗೆಳತಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಹಂಗಲ್ಲ ಫ್ರೆಂಡು, ಇಂಥ ವಿಷಯಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬಾರ್ದಲ್ವಾ ಅಂದಾಗ, ಆ ಥರ ಅಲ್ಲ ಗೆಳತಿ ಅಂದಾಗ, ಸರಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂದಾಗ, ಇನ್ನೇನು ಮಾತಾಡೋದಿದೆ ಬಿಡಿ ಗೆಳತಿ ಅಂದಾಗ, ನಾನು ಬೆಳಗ್ಗೆನೇ ಹೇಳಿದೆ ಅಲ್ವಾ ನಿನ್ನ ಹತ್ರ ಏನೋ ವಿಷಯ ಮಾತಾಡಬೇಕು ಅಂತ ಅಂದಾಗ, ಹಾಂ ಹೌದು ಅಂದಾಗ, ಸರಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂದಾಗ, ಸರಿ ಆಯಿತು ಬನ್ನಿ ಗೆಳತಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ದೇವಸ್ಥಾನ ಹತ್ರ ದೇವಸ್ಥಾನ ಹತ್ರಕ್ಕೆ ಕುಸುಮ ಮತ್ತು ಆದಿ ಇಬ್ಬರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಕುಸುಮ ಆದಿ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಆದಿ ಕೇಳ್ತಾರೆ, ಹೇಳಿ ಗೆಳತಿ ಅಂದಾಗ, ಕುಸುಮ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದು ಕುಸುಮವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಧೈರ್ಯ ಮಾಡಿಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಒಳ್ಳೆ ಮನಸ್ಸಿಂದನೇ ಕೇಳ್ಕೊತಾರೆ. ಅಂದರೆ ಅವ್ರಿಗೆ ಆಲ್ರೆಡಿ ಒಳ್ಳೆ ಮನಸ್ಸೇ ಇದೆ, ಬಟ್ ಧೈರ್ಯ ಮಾಡಿ ಕೇಳ್ಕೊತಾರೆ. ಕೇಳ್ಕೊಂಡು, ಅದೇ ನಾನು ನಿನ್ಗೊಂದು ವಿಷಯ ಕೇಳಲ್ಲ ಅಂದಾಗ, ಹೇಳಿ ಗೆಳತಿ ಅಂದಾಗ, ಅಲ್ಲ ಅದಿ ಇಲ್ಲಿ ಕೆಲ್ಸಕ್ಕೆ ಬರೋದು ನಿನ್ನ ಮನ್ಸಿಗೆ ಸಮಾಧಾನ ಕೊಡುತ್ತೆ ಅಲ್ವಾ ಫ್ರೆಂಡು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹೌದು ಗೆಳತಿ ಅಂದಾಗ, ಸರಿ ಅವ್ರು ಯಾರೋ ಬೇಡ ಅಂತರು ಅಂತ ಹೇಳ್ಬಿಟ್ಟು ನೀನು ಕೆಲ್ಸಕ್ಕೆ ಬರ್ದಲ್ಲೇ ಇರ್ತೀಯ ಅದಿ ಅಂದಾಗ, ಅದು ಗೆಳತಿ ಅಂದಾಗ, ಹೇಳು ನಿನ್ಗೆ ಇಲ್ಲಿ ಕೆಲ್ಸಕ್ಕೆ ಬರೋಕ್ಕೆ ಇಷ್ಟ ಇದೆಯೋ ಇಲ್ವೋ, ನೀನು ನನಗೆ ಸರಿಯಾಗಿ ಹೇಳಬೇಕು, ನಿನ್ನ ಮನಸ್ಸಿಗೆ ಯಾವ ಥರ ಅನಿಸುತ್ತೋ ಅದನ್ನು ಹೇಳಬೇಕು ಅಂದಾಗ ಸೈಲೆಂಟಾಗಿರ್ತಾರೆ. ಅದೇನು ಮಾತಾಡಲ್ಲ. ನೋಡ್ದ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ ಹಾಗೆ, ನಿನಗೆ ಇಲ್ಲಿ ಕೆಲ್ಸಕ್ಕೆ ಬರೋಕ್ಕೆ ಇಷ್ಟ ಇದ್ರೂ ಕೂಡ ಇವ್ರು ಏನಾರು ಅಂತಾರೆ ಅವ್ರು ಏನಾರು ಅಂತಾರೆ ಅಂದ್ಬಿಟ್ಟು ಬೇಜಾರಾಗಿ ಬರಲ್ಲ ಅಂತ ಹೇಳ್ತಿದ್ಯಾ ಅದಿ ಅಂದಾಗ, ಅದಾಗಲ್ಲ ಗೆಳತಿ ಅಂದಾಗ, ಸರಿ ಅದಿ ನಾನು ಇನ್ನೊಂದು ವಿಷಯ ನಿನಗೆ ಕೇಳ್ತೀನಿ ಅಂದಾಗ, ಕೇಳಿ ಗೆಳತಿ ಅಂದಾಗ, ಇವಾಗ ಭಾಗ್ಯನಿಗೆ ನೋಡು ನಮಗೆ ಕಷ್ಟ, ನನಗೆ ನಮ್ಮ ಯಜಮಾನ್ರಿಗೆ ಏನೇ ಕಷ್ಟ ಆದರೂ ಭಾಗ್ಯ ಓಡಿ ಬರ್ತಾಳೆ, ಮಕ್ಳಿಗೇನೇ ಕಷ್ಟ ಆದರೂ ಭಾಗ್ಯ ಓಡಿ ಬರ್ತಾಳೆ. ಆದರೆ ಅವಳ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಅವಳಿಗೆ ಯಾರೂ ಇಲ್ಲ. ಆದರೆ ಅವಳಿಗಿದ್ದಿದ್ದು ಒಬ್ಬ ಸಂಗಾತಿ ಅಂದರೆ ಅವಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಜೀವನ ಪೂರ್ತಿ ಅವಳು ನೋವಲ್ಲೇ ಕಳೆದ್ಬಿಟ್ಲು. ಇನ್ಮೇಲಾದರೂ ನಾನು ಭಾಗ್ಯ ಖುಷಿಯಾಗಿರಲಿ ಅನ್ನೋದೊಂದೇ ನನಗೆ ಆಸೆ ಇರೋದು. ಅವಳ ಕಷ್ಟ ಸುಖ ಕೇಳ್ಕೊಳ್ಳೋಕ್ಕೆ, ಅವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒಬ್ಬರು ಸಂಗಾತಿ ಬೇಕಲ್ವಾ ಫ್ರೆಂಡು ಅಂತ ಅಂದ್ಬಿಟ್ಟು ಅದನ್ನು ಕೇಳ್ತಾರೆ. ಹೌದು ಗೆಳತಿ, ಭಾಗ್ಯವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಒಬ್ಬರು ಸಂಗಾತಿ ಬೇಕು ಅಂತ ಆದಿ ಹೇಳ್ತಾರೆ. ಆವಾಗ ಕುಸುಮನ್ ಹೇಳ್ತಾರೆ, ನೋಡು ಆದಿ, ಇವಾಗ ನಾನು ಭಾಗ್ಯನ ಜೊತೆ ಇರ್ಬೋದು, ನಾನು ನಮ್ಮ ಯಜಮಾನ್ರು ಕೂಡ ಇರ್ಬೋದು, ಮಕ್ಕಳು ಕೂಡ ಇರ್ಬೋದು, ಅವು ಚಿಕ್ಕವು, ಅವಳನ್ನೇನು ಅರ್ಥ ಮಾಡ್ಕೋತಾರೆ, ಅವ್ರ ಹತ್ರ ಏನು ಹೇಳ್ತಾಳೆ, ನಮಗೇನಾದ್ರು ಹೇಳಬೇಕು ಅಂದರೆ ನಾವೇನೋ ನೊಂದ್ಕೊಬಿಡ್ತೀವಿ ಅಂತ ಬಂದು ನಮ್ಮ ಹತ್ರ ಏನು ಹೇಳಲ್ಲ, ಅವಳು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ ಆದಿ, ಇವಾಗ ಅವಳು ಕಷ್ಟ ಸುಖ ಏನೇ ನೋವಿದ್ರು ಅವಳು ಒಬ್ರ ಹತ್ರ ಹೇಳ್ಕೋಬೇಕು ಅಂದರೆ ಅದು ಯಾರ ಹತ್ರ ಹೇಳ್ಕೊತಾಳೆ ಅಂದಾಗ, ಹೌದು ಗೆಳತಿ ಅಂದಾಗ, ನೋಡ್ದಾ ನಮ್ಮ ಭಾಗ್ಯನಿಗೆ ಖುಷಿಯಾಗಿ ನಗ್ನಗ್ತಾ ಇರೋದು ಅಂದರೆ
ನೀನು ಬಂದಮೇಲೆ ಅವಳ ಮುಖದಲ್ಲಿ ನಗು ನೋಡಿದ್ದು, ಅವಳು ಸಂತೋಷವಾಗಿದ್ದಿದ್ದು, ಅವಳು ನಿನ್ನ ಜೊತೆ ಖುಷಿಯಾಗಿ ಕಾಲ ಕಳೀತಿರೋದು ನೀನು ಬಂದಮೇಲೆ. ನೀನು ಬಂದಮೇಲೆ ಅವಳು ನಗು ಅಂತ ನೋಡಿರೋದು ಅಂದಾಗ ಏನು ಹೇಳ್ತಿದ್ದೀರ ಗೆಳತಿ ಅಂದಾಗ, ಹೌದು ನೀನು ಬಂದಮೇಲೆ ಅವಳ ಮುಖದಲ್ಲಿ ನಗು ಕಾಣ್ತಾ ಇರೋದು. ಅಲ್ಲಿವರೆಗೂ ಪಾಪ ಅವಳು ನಕ್ಕಿದ್ದೇ ನಾನು ನೋಡಲಿಲ್ಲ. ಅವಳು ಬರೀ ನಮ್ಮ ಕಷ್ಟ, ನಮ್ಮ ನೋವು ಮತ್ತು ನಮ್ಮ ಮಾಡಿಕೊಂಡು ಕೆಲಸಗಳನ್ನೆಲ್ಲ ಅದರಲ್ಲೇ ಜೀವನ ಕಳೆದ್ಬಿಟ್ಲು. ಅವಳು ಕಷ್ಟ ಹೇಳ್ಕೊಳ್ಬೇಕು ಅಂತ ಅಂದರೆ ಅವಳು ಯಾವತ್ತೂ ಏನೋ ಅವಳಿಗೋಸ್ಕರ ಏನು ಕೇಳಲೇ ಇಲ್ಲ ಅವಳು. ನೀನು ಬಂದಮೇಲೆ ಅವಳ ಮುಖದಲ್ಲಿ ನಗು ನೋಡ್ತಾ ಇರೋದು. ನೀನಿದ್ದರೆ ಅವಳ ಜೀವನ ಪೂರ್ತಿ ನಗ್ನಾಗ್ತಾ ಇರ್ತಾಳೆ. ನೀನು ಅವಳ ಜೊತೆಗಿದ್ದರೆ ಅವಳಿಗೆ ಎಷ್ಟೋ ಸಪೋರ್ಟ್ ಆಗುತ್ತೆ ಅಂದಾಗ, ಹೌದು ಗೆಳತಿ ನೀವು ಏನು ಹೇಳ್ತಾ ಇದ್ದೀರ ಅಂತ ಅರ್ಥ ಆಗ್ತಿಲ್ಲ ಅಂದಾಗ, ಹೌದು ನಾನು ಅದನ್ನೇ ಹೇಳ್ತಾ ಇರೋದು ನೀನಿದ್ದರೆ ಅವಳು ಖುಷಿಯಾಗಿರ್ತಾಳೆ. ನೀವಿಬ್ಬರು ಜೊತೆಲಿ ಕೆಲಸ ಮಾಡೋದೆಲ್ಲ ನೋಡಿದ್ರೆ ಇವರಿಬ್ಬರು ಜೀವನ ಪೂರ್ತಿ ಹಿಂಗೆ ಖುಷಿಯಾಗಿರ್ಲಪ್ಪ ಅಂತ ನಾನು ಎಷ್ಟೋ ಸತಿ ಅನ್ಕೊತಿದ್ದೆ ಗೊತ್ತಾ ಅಂದಾಗ, ಗೆಳತಿ ನಾನು ಭಾಗ್ಯಂಗೆ ಒಳ್ಳೆ ಫ್ರೆಂಡ್ ಅಲ್ವಾ ಅಂದಾಗ, ಇಲ್ಲ ಫ್ರೆಂಡು ನಾನು ನಿಮ್ಗೊಂದು ವಿಷಯ ಕೇಳಲ್ಲ. ಕೇಳಿ ಗೆಳತಿ ಅಂದಾಗ, ನನ್ನ ಭಾಗ್ಯನ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ನೀನೇ ಅಲ್ವಾ ಅಂದಾಗ, ಹೌದು ನನ್ನ ಭಾಗ್ಯನ ಮಕ್ಳಿಗೆ ಏನಾರು ಕಷ್ಟ ಆಯಿತು ಅಂದರೆ ನೀನು ಓಡ್ಬರ್ತೀಯ ಅಲ್ವಾ ಅಂದಾಗ, ಹೌದು ಫ್ರೆಂಡಾಗಿ ನಾನು ಬಂದೇ ಬರ್ತೀನಿ ಗೆಳತಿ ಅಂದಾಗ, ಇದೇ ನಾನು ಹೇಳ್ತಿರೋದು, ಫ್ರೆಂಡಾಗಲ್ಲ. ಆದರೂ ನಾನೊಂದು ಮಾತು ಕೇಳಲ್ಲ ಫ್ರೆಂಡು ಅಂದ. ಕೇಳಿ ಗೆಳತಿ ಅವಾಗಲಿಂದ ಹೇಳ್ತಾನೆ ಇದ್ದೀರ ಕೇಳಿ ಅಂದಾಗ, ಫ್ರೆಂಡು ನೀನು ಯಾಕೆ ನಮ್ಮ ಭಾಗ್ಯನ ಮದುವೆ ಮಾಡ್ಕೊಬಾರ್ದು ಅಂದಾಗ, ಗೆಳತಿ ಏನು ಹೇಳ್ತಾ ಇದ್ದೀರಾ ನೀವು, ಭಾಗ್ಯನ ನಾನಾ ಅಂದಾಗ, ಯಾಕೆ ಫ್ರೆಂಡು, ಹೌದಾ ಭಾಗ್ಯನಿಗೆ ಮದುವೆ ಆಗಿ ಗಂಡ ಇಲ್ಲ ಮತ್ತು 2 ಮಕ್ಕಳು ಬೇರೆ ಇದ್ದಾರಲ್ಲ, ಅದಕ್ಕೆ ಯಾಕೆ ಹೆಂಗೆ ಮದುವೆ ಆಗೋದು ಅಂತ ಕೇಳ್ತಾ ಇದೆಯಾ ಫ್ರೆಂಡು ಅಂದಾಗ, ಅಯ್ಯೋ ಗೆಳತಿ ಆ ಥರ ಅಲ್ಲ ಫ್ರೆಂಡು. ಆಯಿತು ನೀನು ಯೋಚನೆ ಮಾಡ್ತಿರೋದು ಸರಿನೇ. ನಾನು ಇವಾಗಲೇ ನೀನು ನಿರ್ಧಾರ ತಿಳಿಸ್ಬಿಡು ಅಂತ ನಾನು ಹೇಳ್ತಾ ಇಲ್ಲ ಫ್ರೆಂಡು. ನೀನು ಸಮಯ ತಗೋ, ಇವತ್ತೆಲ್ಲ ಕೂತ್ಕೊಂಡು ಸಮಯ ತಗೊಂಡು ನಿನ್ಗೆ ಏನು ಅನಿಸುತ್ತೋ ಅದನ್ನು ಯೋಚನೆ ಮಾಡ್ಬಿಟ್ಟು ನನಗೆ ಹೇಳು ಅಂದಾಗ, ಗೆಳತಿ ನಾನು ಭಾಗ್ಯವ್ರನ್ನ, ಹೌದು ನೀನು ಭಾಗ್ಯದ ಜೊತೆ ಇದ್ದಾಗ ಅವಳಿಗೆ ಏನೇ ಕಷ್ಟ ಬಂದರೂ ನೀನು ಬಂದು ಸಪೋರ್ಟ್ ಮಾಡಿದಾಗ ನಿನ್ನ ಕಣ್ಣಲ್ಲಿ ಅವಳ ಬಗ್ಗೆ ಇದ್ದಿದ್ದು ಪ್ರೀತಿ ನಾನು ನೋಡ್ತಾ ಇದ್ದೆ ಫ್ರೆಂಡು ಅಂದಾಗ, ಗೆಳತಿ ಏನು ಹೇಳ್ತಾ ಇದ್ದೀರಾ, ಅದು ಪ್ರೀತಿ ಅಲ್ಲ ಗೆಳತಿ, ಅದೊಂದು ಫ್ರೆಂಡ್ ಕೂಡ ಬೆಲೆ ಅಂದ. ನೀನು ದೇವ್ರ ಮುಂದೆ ನಿಂತಿದ್ದಿ, ಆದರೆ ನೀನು ದೇವ್ರನ್ನ ನಂಬಲ್ಲ, ಆಯಿತು ಒಪ್ಕೊತೀನಿ. ನಾನನ್ನು ನಂಬ್ತೀಯ ಅಲ್ವಾ, ನನ್ನ ತಲೆ ಮೇಲೆ ಕೈ ಇಟ್ಬಿಟ್ಟು ಹೇಳ್ಬಿಡು ನಿಂಗೆ ಭಾಗ್ಯ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಅವಾಗ ಏನು ಮಾತಾಡಲ್ಲ. ಅದೇ ಸಮಯದಲ್ಲಿ ದೇವ್ರದ್ದು ಗಂಟೆ ಹೊಡೆಯುತ್ತೆ, ದೇವಸ್ಥಾನದ ಹತ್ರ ನಿಂತಿರ್ತಾರಲ್ಲ ಗಂಟೆ ಹೊಡೆಯುತ್ತೆ. ನೋಡ್ದಾ ನಿಮ್ಮ ಪ್ರೀತಿ ನಿಜ, ನಿನಗೂ ಭಾಗ್ಯನ ಮೇಲೆ ಪ್ರೀತಿ ಇದೆ ನೋಡು ನಾನು ಭಾಗ್ಯನಿಗೆ ಅಮ್ಮನಾಗಿ ನಿಂತ್ಕೊಂಡು ಕೇಳ್ಕೊತಿದ್ದೀನಿ, ದಯವಿಟ್ಟು ನನ್ನ ಭಾಗ್ಯನ ಮದುವೆ ಮಾಡ್ಕೋ ಅವಳು ಖುಷಿಯಾಗಿರಬೇಕು. ನಾನು ಇದನ್ನು ದಯವಿಟ್ಟು ನೀನು ಕೇಳ್ಕೊತಾ ಇದ್ದೀನಿ, ಅವಳ ತಾಯಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಕುಸುಮರು ಕೇಳ್ಕೊತಾರೆ. ಏನೂ ಮಾತಾಡಲ್ಲ. ಆಮೇಲೆ ಅದೇ ಸಮಯಕ್ಕೆ ಈ ಕಡೆ ಏನಾಗುತ್ತೆ, ಪೂಜಾ ಕಿಶನ್ ಮನೆಗೆ ಬರ್ತಾ ಇರ್ತಾರೆ. ಕಾಮತ್ತು ಮೀನಾಕ್ಷಿ ಕನಿಕಾ ಕೂತಿರ್ತಾರೆ. ಕನಿಕಾ ಕಾಮತ್ತವ್ರನ್ನ, ಡ್ಯಾಡ್ ಇದು ಎಷ್ಟು ಸರಿ, ಯಾವಾಗಲೂ ಅವಳು ಸಿಟ್ಟು ಮಾಡ್ಕೊಂಡು ಅವ್ರ ಅಮ್ಮನ ಮನೆಗೆ ಹೋಗೋದು, ಏನು ಹೇಳಂಗಿಲ್ಲ ಕೇಳಂಗಿಲ್ಲ, ಯಾವಾಗಲೂ ಸಿಟ್ಟು ಮಾಡ್ಕೊಂಡು ಹೋಗ್ತಾಯಿದ್ದಾರೆ, ಯಾವಾಗಲೂ ಜಗಳ ಆಡ್ತಿರ್ತಾರೆ ಇವರಿಬ್ಬರು ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಮೀನಾಕ್ಷಿ, ಹೌದಣ್ಣ ಇದೇನು ಸಣ್ಣ ಜಗಳಕ್ಕೂ ಯಾವಾಗಲೂ ಅಮ್ಮನ ಮನೆಗೆ ಹೋಗೋದು, ಅವಳು ಸಿಟ್ಟು ಮಾಡ್ಕೊಂಡು ಈ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಹೇಗಾಗುತ್ತಣ್ಣ, ಜೀವನ ಪೂರ್ತಿ ಇದೆ ಜಗಳ ಮಾಡ್ಕೊಂಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಕೂಡ ಹೇಳ್ತಾಳೆ. ಕಾಮತ್ತವ್ರು, ಅಲ್ಲ ಮೀನಾಕ್ಷಿ ಅವ್ರೇನೋ ಸಣ್ಣ ಪುಟ್ಟ ಗಂಡ ಹೆಂಡ್ತಿನ ಮೇಲೆ ಮಾತುಗಳು ಬರುತ್ತೆ, ಅದನ್ನು ದೊಡ್ಡ ಜಗಳ ಅಂತ ನೀವು ಯಾಕೆ ಹೇಳ್ತೀರಾ, ಏನೋ ಸಣ್ಣ ಪುಟ್ಟ ಜಗಳ ಇರ್ಬೋದು ಅಂತ ಕಾಮತ್ತವ್ರು ಹೇಳ್ತಾರೆ. ಅಣ್ಣ ಇದೇನು ಸಣ್ಣ ಪುಟ್ಟ ಜಗಳ ಅಲ್ಲ ಅಣ್ಣ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳೋಷ್ಟೊತ್ತಿಗೆ ಇನ್ನೇನು ಕಿಶನ್ ಪೂಜಾ ಬರ್ತಾ ಇರ್ತಾರೆ. ಅದು ನೋಡ್ಬಿಟ್ಟು ಕನಿಕಾ, ಬನ್ನಿ ಡ್ಯಾಡಿ ಅವರೇ ಬಂದರು ನೋಡಿ, ಈಗಲೂ ಜಗಳಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ. ಆಚೆಗೆ ಬಂದರೆ ಕಿಶನ್ ಪೂಜಾ ಬರ್ತಾ ಇರ್ತಾರೆ. ಪೂಜಾ ಹಂಗೂ ಕಿಶನ್ಗೆ, ನೀನು ಮಾತಾಡ್ಬೇಡ ನನ್ನ ಹತ್ರ ಕಿಶನ್ ಅಂತಾಳೆ. ಅದು ಇನ್ನೇನು ಕಾಮತ್ ಬರೋದು ನೋಡ್ಬಿಟ್ಟು, ಕಿಶನ್ ಮೂವಿ ತುಂಬ ಚೆನ್ನಾಗಿತ್ತಲ್ವ, ಇನ್ನೊಂದು ಸತಿ ಮೂವಿಗೆ ಎಲ್ಲರ ಜೊತೆ ಹೋಗಬೇಕು ನಾವು ಅಂತ ಅಂದ್ಬಿಟ್ಟು ತಿರ್ಗಿ ನೋಡ್ತಾಳೆ. ಕಾಮತ್ತವ್ರು ನಿಂತಿರ್ತಾರೆ. ಅವಾಗ ಪೂಜಾ ಕಾಮತ್ತವ್ರನ್ನ, ಮಾವ ಇವತ್ತು ಕಿಶನ್ ಒಂದು ಮೂವಿ ಕರ್ಕೊಂಡೋಗಿದ್ರು, ತುಂಬ ಚೆನ್ನಾಗಿತ್ತು ಮಾವ, ನಾವೆಲ್ಲ ಇನ್ನೊಂದು ಸತಿ ಹೋಗಿ ಬರೋಣವಾ ಅಂದಾಗ, ಸರಿ ಆಯಿತು ಹೋಗೋಣ ಸರಿ ನಡೀರಿ ಅಂತ ಅಂದ್ಬಿಟ್ಟು ಕಾಮತ್ತವ್ರು ಹೇಳ್ತಾರೆ. ಅವಾಗ ಪೂಜಾ ಕಿಶನ್ ಆ ಕಡೆಯಿಂದ ಬರ್ತಾರೆ. ಬಂದ್ಬಿಟ್ಟು ರೂಮಿಗೆ ಬರ್ತಾರೆ. ಅವಾಗ ಕಾಮತ್ತವ್ರು ಕನಿಕಾ ಮೊದಲು ನೀನು ನೋಡೋ ದೃಷ್ಟಿಗೆ ಬದಲಾಯಿಸ್ಕೊ, ಯಾವಾಗಲೂ ಇದೇ ನಿನ್ನ ಮಾತುಗಳು, ಅವ್ರು ಅಷ್ಟು ಚೆನ್ನಾಗಿದ್ದಾರೆ ನೋಡಿದ್ರೆ ಜಗಳಾಡ್ತಾರೆ ಅಂತ ಹೇಳ್ತಾ ಇದೆಯಲ್ಲ, ನಿನಗೇನು ಬುದ್ಧಿ ಇಲ್ವ ಅಂತ ಅಂದ್ಬಿಟ್ಟು ಕನಿಕಂಗೆ ಕಾಮತ್ತವರು ಬೈದ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಈ ಕಡೆ ಪೂಜಾ ಕಿಶನ್ ರೂಮಿಗೆ ಬಂದು ಪೂಜೆನ ಮಾತಾಡ್ಸೋಕೆ ಹೋಗ್ತಾನೆ. ಕಿಶನ್ ನೀನು ಮಾತಾಡಬೇಡ ಕಿಶನ್ ಅಂದಾಗ, ಯಾಕೆ ಪೂಜಾ ಅಂದಾಗ, ಅಲ್ಲಿ ಮಾವ ಇದ್ರು ಅಂತ ನಾನು ಹಂಗೆ ನಾಟಕ ಮಾಡಿದ್ದು ಅಷ್ಟೇನೇ, ನೀನು ನನ್ನ ಮಾತಾಡಬೇಡ, ನೀನು ಇನ್ಮೇಲೆ ಸುಳ್ಳು ಹೇಳಲ್ಲ ಅಂತ ನಿನ್ನ ಮೇಲೆ ನಂಬಿಕೆ ಬರೋವರೆಗೂ ನಾನು ನಿನ್ನ ಮಾತಾಡ್ಸಲ್ಲ, ನಾನು ಮಾತಾಡಬೇಡ ಕಿಶನ್ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಪೂಜಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಇಲ್ಲೇನೇನಾಗುತ್ತೆ, ಭಾಗ್ಯವ್ರ ಮನೇಲಿ ಭಾಗ್ಯ ಹೂ ಕಟ್ಕ ಕೂತಿರ್ತಾಳೆ. ಗುಂಡ ತನ್ವಿ ಇಬ್ಬರು ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು, ಅಮ್ಮ ಅಜ್ಜಿ ಇಲ್ಲಿ
ಅಂದಾಗ ಅಜ್ಜಿ ಎಲ್ಲ ಆಚೆ ಹೋಗಿದ್ದಾರೆ ತನ್ಮಯ್ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸರಿ ಸುನಂದ ಅಜ್ಜಿ ಎಲ್ಲಿ ಅಂದಾಗ ಸುನಂದ ಅಜ್ಜಿ ಅವ್ರ ಮನೆಗೆ ಹೋದ್ಲು ಬಂಗಾರಿ, ಇನ್ಮೇಲೆ ಬರಲ್ವಂತ ಅಂದಾಗ ಬರಲ್ವಂತ ಯಾಕೆ ಈ ಥರ ಮಾಡಿದ್ರು ಅಂದಾಗ ಗೊತ್ತಿಲ್ಲಮ್ಮ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆವಾಗ ಸರಿ ಅಂದ್ಬಿಟ್ಟು ಗುಂಡ ಅಕ್ಕ ನೀನು ಫೋನ್ ಕೊಡು, ನಾನು ಸುನಂದ ಅಜ್ಜಿಗೆ ಫೋನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತನ್ವಿ ಫೋನ್ ತೊಗೊಂಡು ಗುಂಡ ಸುನಂದವ್ರಿಗೆ ಫೋನ್ ಮಾಡ್ತಾನೆ. ಸುನಂದವ್ರು ಫೋನ್ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿಬಿಟ್ಟು ಹೇಳು ತನ್ವಿ ಅಂದಾಗ ಅಜ್ಜಿ ನಾನು ಅಂದಾಗ ಏನು ತನ್ಮಯ್ ಅಂದಾಗ ಅಲ್ಲ ಅಜ್ಜಿ ನೀವು ಯಾಕೆ ಅಲ್ಲೋಗಿದ್ದು, ನೀವು ಯಾರನ್ನು ಕೇಳೋದ್ರ ನೀವು ಇಲ್ಲಿ ಬನ್ನಿ ಅಜ್ಜಿ, ನಂಗೆ ನೀವು ಇಲ್ಲಾಂದರೆ ತುಂಬ ಬೋರ್ ಆಗುತ್ತೆ, ಪ್ಲೀಸ್ ಬನ್ನಿ ಅಜ್ಜಿ ಅಂತ ಅಂದ್ಬಿಟ್ಟು ತನ್ಮಯ್ ಕರೀತಾನೆ ಸುನಂದವ್ರನ್ನ. ಅವರು ಇಲ್ಲ ಕಣಪ್ಪ, ಇಲ್ಲಿ ತಾತನಿಗೆ ತುಂಬ ಕಷ್ಟ ಆಗ್ತಿದೆ ಊಟಕ್ಕೆಲ್ಲನೂ, ಅದಕ್ಕೆ ಇಲ್ಲಿಗೆ ಬಂದೆ, ನಾನು ಇವಾಗ ಅಲ್ಲಿಗೆ ಬರಲ್ಲಪ್ಪ, ನಿಮ್ಗೇನಾರು ನಾನು ನೋಡಬೇಕು ಅನ್ಸಿದ್ರೆ ನೀವಿಬ್ಬರು ನೀನು ತನ್ವಿ ಇಬ್ಬರು ಇಲ್ಲಿಗೆ ಬರ್ರಿ ಅಂದಾಗ ಅಜ್ಜಿ ಪ್ಲೀಸ್ ಬನ್ನಿ ಅಜ್ಜಿ ಅಂದಾಗ ಇಲ್ಲ ಕಣಪ್ಪ ನಾನು ಇಲ್ಲಿ ಅಡುಗೆ ಮಾಡಬೇಕು, ಇವಾಗ ಫೋನ್ ಇಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡೇ ಬಿಡ್ತಾರೆ ಸುನಂದವರು. ಅವಾಗ ಉಂಡ ತನ್ವಿಗಿಬ್ರಿಗೂ ಬೇಜಾರಾಗುತ್ತೆ. ಆವಾಗ ಸರಿ ಅಂದ್ಬಿಟ್ಟು ಏನೂ ಮಾತಾಡಲ್ಲ ಅವರು. ಇಲ್ಲಿ ಕಡೆ ಏನಾಗುತ್ತೆ, ಸರಿ ಆಯಿತು ನೀವು ಓದ್ಕೋ ಹೋಗ್ರಿ, ಅವಾಗಾರು ಅಜ್ಜಿ ಬರುತ್ತೆ, ಓದ್ಕೋ ಹೋಗ್ರಿ ನೀವು ಅಂತ ಭಾಗ್ಯ ಅವರಿಬ್ಬರನ್ನ ಕಳಿಸ್ಬಿಡ್ತಾಳೆ. ಇಲ್ಲಿ ಕಡೆ ಕುಸುಮರು ದೇವಸ್ಥಾನ ಹತ್ರ ಆದಿ ಹತ್ರ ಈ ಥರ ಬಾಗಿನ ಮದುವೆ ಮಾಡ್ಕೊತ ಕೇಳ್ಕೊತಾನೆ ಇರ್ತಾರೆ. ಆದಿ ಏನು ಒಪ್ಪಿಗೆ ಕೊಟ್ಟರಲ್ಲ ಸುಮ್ಮನೆ ಇರ್ತಾರೆ. ಅವಾಗ ಏನದಿ ಇವಾಗ ನಿನ್ನ ನಿರ್ಧಾರ ಏನು ಅಂತ ಹೇಳು, ಬೇಕಾದ್ರೆ ನೀನು ಸಮಯ ತೊಗೊಂಡು ಹೇಳು, ಅದು ಇವಾಗಲೇ ಹೇಳು ಅಂತಾನೆ ನಾನು ಕೇಳ್ತಾ ಇಲ್ಲ ನಿನ್ನನ್ನು, ಸಮಯ ತೊಗೊಂಡು ಹೇಳು, ನನ್ನ ಕಷ್ಟ ಸುಖ ನನ್ನ ಬಾಗಿನ ಜೊತೆಗೆ ನೀನು ನಿಂತ್ಕೊತೀಯ ಅಂತ ನನಗೆ ಆಸೆ ಇದೆ, ಅದರಿಂದ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನೀನು ಯೋಚನೆ ಮಾಡಿಬಿಟ್ಟು ಹೇಳು ಆದಿ ಅಂತ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ದೇವ್ರ ಪೂಜೆ ಆಗ್ತಿರುತ್ತೆ, ಗಂಟೆ ಆಗ್ತಿರುತ್ತೆ. ನೋಡ್ದಾ ನಿಮ್ಮಿಬ್ಬರು ನಿಜವಾಗ್ಲೂ ಮುಂದಕ್ಕೆ ಒಳ್ಳೆ ಮದುವೆಗೆ ಒಳ್ಳೆ ಸಂಗಾತಿ ಆಗಲಿ ಅಂದ್ಬಿಟ್ಟು ದೇವ್ರಿಗೂ ಕೂಡ ಇಷ್ಟ ಇದೆ, ಅದಕ್ಕೆ ನೋಡು ದೇವರೇ ಅಲ್ಲಿಂದ ನಮಗೆ ಒಪ್ಪಿಗೆ ಕೊಡ್ತಾ ಇದ್ದಾರೆ ನೋಡಲ್ಲಿ ಅಂತ ಹೇಳ್ಬಿಟ್ಟು ಅಂದಾಗ ದೇವ್ರಿಗೆ ಪೂಜೆ ಆರತಿ ಆಗ್ತಾ ಇರುತ್ತೆ. ಗಣಪತಿ ದೇವ್ರು ಇಟ್ಟಿರ್ತಾರೆ ದೇವಸ್ಥಾನ, ಅಲ್ಲಿ ಪೂಜೆ ಆರತಿ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಭಾಗ್ಯ ಫೋನ್ ಮಾಡ್ತಾಳೆ. ನೋಡು ಇವಾಗ ಭಾಗ್ಯ ಫೋನ್ ಮಾಡ್ತಿದ್ದಾಳೆ, ಇದು ನಿಜನೇ ನೋಡು, ಅವಳ ವಿಷಯನೇ ಮಾತಾಡ್ತಾ ಇದ್ದೀವಿ, ಆದರೂ ಅವಳೇ ಫೋನ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಅಯ್ಯೋ ಗೆಳತಿ ಹಾಗೇನಿಲ್ಲ, ನೀವು ಇಷ್ಟೊತ್ತಾದರೂ ಮನೆಗೆ ಹೋಗಿಲ್ವಲ್ಲ, ಅದಕ್ಕೆ ಎಲ್ಲಿದ್ದೀರಾ ಅಂತ ಕೇಳಕ್ಕೆ ಮಾಡಿದ್ದಾರೆ, ಅದೇನಂತ ನೋಡಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅವಾಗ ಇರು ಈ ಸ್ಪೀಕರ್ಗೆ ಹಾಕ್ತೀನಿ ಅಂತ ಸ್ಪೀಕರ್ಗೆ ಹಾಕ್ತಾರೆ. ಹೇಳಮ್ಮ ಭಾಗ್ಯ ಅಂದಾಗ ಅತ್ತೆ ಎಲ್ಲಿದ್ದೀರಾ, ಇಷ್ಟೊತ್ತಾಯಿತು ನೀವು ಮನೆಗೆ ಬರಲಿಲ್ಲ ಅನ್ನೋದು. ಇಲ್ಲಮ್ಮ ಇಲ್ಲೇ ಇಲ್ಲಿ ಬರ್ತಾ ಇದ್ದೀನಿ, ಇನ್ನೇನು ನಮ್ಮ ಮನೆ ಮೂಲೆಯಲ್ಲೇ ಇದ್ದೀನಿ, ಬರ್ತಾ ಇದ್ದೀನಮ್ಮ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಅವಾಗ ಅತ್ತೆ ಇನ್ನೊಂದು ವಿಷಯ ಅಂದಾಗ ಏನಮ್ಮ ಅದು ಅಂದ್ಬಿಟ್ಟು ಆದಿಗೆ ಸನ್ನೆ ಮಾಡ್ತಾರೆ. ನೋಡಿ ನಿನ್ನ ವಿಷಯನೇ ಕೇಳ್ತಾಳೆ ಇವಾಗ ಭಾಗ್ಯ ಅಂತ ಅಂದಾಗ ಅತ್ತೆ ಅದು ಆದಿಯವರು ತುಂಬ ಬೇಜಾರು ಮಾಡ್ಕೊಂಡಿದ್ರಲ್ಲ, ಸರಿ ಹೋದ್ರೆ ಅತ್ತೆ ಅಂತಾಳೆ. ಅಮ್ಮ ಸರಿ ಹೋಗ್ತಾರೆ ಬಿಡು, ಅವರೇನು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಸರಿ ಹೋಗ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಅಂತಾಳೆ. ಆವಾಗ ಅಂತಾರೆ ಭಾಗ್ಯ ಸರಿ ಆಯಿತು ಬನ್ನಿ ಎತ್ತಿ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಕುಸುಮರು ಸರಿ ಅಮ್ಮ ಅಂತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಂದರೆ ಮಾತಾಡುವಾಗ ಏನಾರು ಪ್ರೊನೌನ್ಸಿಯೇಷನ್ ಅವಳು ದಯವಿಟ್ಟು ಸಾರಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕುಸುಮರು ಫೋನ್ ಕಟ್ ಮಾಡ್ತಾರೆ. ನೋಡ್ದ ಭಾಗ್ಯಗೂ ನಿನ್ನ ಮೇಲೆ ಪ್ರೀತಿ ಇದೆ, ನಿನ್ನ ಮೇಲೆ ಕಾಳಜಿ ಇದೆ, ಅದರಿಂದನೇ ಭಾಗ್ಯ ನಿನ್ನ ಬಗ್ಗೆ ವಿಚಾರಿಸಿದ್ದು. ಇದಕ್ಕೂ ದೇವರು ಒಪ್ಪಿಗೆ ಕೊಟ್ಟಿದ್ದಾರೆ, ನೀನೇ ಯೋಚನೆ ಮಾಡೋ ಅಂದಾಗ ಆದಿ ಯೋಚನೆ ಮಾಡ್ತಾರೆ. ಭಾಗ್ಯ ಅವ್ರ ಕೈ ಏಟಾಗಿದ್ದಾಗ ಭಾಗ್ಯ ಊಟ ಮಾಡಿಸಿದ್ದು ಆದಿಗೆ, ಮತ್ತು ಭಾಗ್ಯ ಆದಿ ಜೊತೆ ನಕ್ಕೊಂಡಿದ್ದು, ಆದಿ ತನ್ನ ಮನಸ್ಸಿನ ನೋವು ಅವ್ರಿಗೆ ಹೇಳ್ಕೊಂಡಿದ್ದು, ಅದನ್ನೆಲ್ಲ ಆದಿ ಯೋಚನೆ ಮಾಡ್ತಾರೆ. ಅವಾಗ ಕುಸುಮರು ಆದಿ ಒಂದು ಕಹಿ ಘಟನೆ ಭಾಗ್ಯನ ಜೀವನದಲ್ಲೂ ನಡೆದೋಗಿದೆ, ಒಂದು ಕಹಿ ಘಟನೆ ನಿನ್ನ ಜೀವನದಲ್ಲೂ ನಡೆದೋಗಿದೆ. ನೀವಿಬ್ಬರು ಆ ಕಹಿ ಘಟನೆಗಳನ್ನ ಮರೆತುಬಿಟ್ಟು ಇಬ್ಬರು ಮದುವೆ ಮಾಡ್ಕೊಂಡು ಸುಖವಾಗಿ ಸಂತೋಷವಾಗಿರಿ. ನನಗೆ ಅಷ್ಟೇ ಆದಿ ಬೇಕಾಗಿರೋದು, ಇನ್ನೇನು ಬೇಡ. ನನ್ನ ಭಾಗ್ಯ ನೀನು ಸಂತೋಷವಾಗಿದ್ದರೆ ನನಗೆ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ ಆದಿ. ದಯವಿಟ್ಟು ಇದೊಂದು ಮಾತು ನಡೆಸ್ಕೊಡ್ತೀಯ ಆದಿ, ನೀನು ಸಮಯ ತಗೊಂಡೆ ನಂಗೆ ನಡೆಸ್ಕೊಡೋ ಆದಿ. ನೋಡು ದೇವರ ಆಶೀರ್ವಾದನೂ ಇದೆ ನಿಮಗೆ, ಯೋಚನೆ ಮಾಡೋ ಆದಿ ಅಂತಂದ್ಬಿಟ್ಟು ಕುಸುಮರು ಅಲ್ಲಿಂದ ರಿಕ್ವೆಸ್ಟ್ ಮಾಡ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಆದಿ ಏನೋ ಮಾತಾಡಲ್ಲ. ಸರಿಯಪ್ಪ ಆಯಿತು ನಾನು ಹೊಡ್ತೀನಿ, ಭಾಗ್ಯ ಕಾಯ್ತಿರ್ತಾಳೆ, ನೀನು ಸಮಯ ತೊಗೊಂಡು ಇವತ್ತು ರಾತ್ರಿಯೆಲ್ಲ ಯೋಚನೆ ಮಾಡಿ ನಾಳೆ ಬೆಳಗ್ಗೆ ನೀನು ನನಗೆ ಯಾವುದು ಹೇಳು ಆದಿ ಅಂತ ಹೇಳ್ಬಿಟ್ಟು ಕುಸುಮ ಅಲ್ಲಿಂದ ಹೊಟ್ಬಿಡ್ತಾರೆ. ಆದಿ ಯೋಚನೆ ಮಾಡ್ಕೊಂಡು ನಿಂತ್ಕೊತಾರೆ. ಇದೇನು ಗೆಳತಿ ಹಿಂಗೆ ಹೇಳೋಗ್ಬಿಟ್ರಲ್ಲ, ಭಾಗ್ಯ ನಾನು ಮದುವೆ ಆಗೋದ ಏನು ಅಂತಂದ್ಬಿಟ್ಟು ಆದಿಯಲ್ಲಿ ಯೋಚನೆ ಮಾಡ್ಕೊಂಡು ನಿಂತ್ಕೊತಾರೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ನಾಳೆ ಸಂಚಿಕೆಯಲ್ಲಿ ಆದಿ ಕುಸುಮವ್ರಿಗೆ ಏನು ಹೇಳ್ತಾರೆ, ಕುಸುಮವರು ಆದಿ ಹೇಳಿದ್ನ ಯಾವ ರೀತಿ ತೊಗೋತಾರೆ, ಕುಸುಮರು ಆದಿಯವರು ಭಾಗ್ಯವ್ರನ್ನ ಮದುವೆ ಆಗೋಕ್ಕೆ ಒಪ್ಕೋತಾರ ಏನು ಅಂತ ನಾಳೆ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೇ ವಿಡಿಯೋ ನೋಡಿದಿರೋ ಸಪೋರ್ಟ್ ಮಾಡಿದ್ರೆ ತುಂಬ ಧನ್ಯವಾದಗಳು. ಕೋಲ್ಡ್ ಆಗಿದೆ, ಗಂಟಲು ಎಲ್ಲ ಕಟ್ಕೊಂಡ್ಬಿಟ್ಟಿದೆ, ವಾಯ್ಸ್ ಒಂಥರ ಇದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮದು ಸಬ್ಸ್ಕ್ರಿಪ್ಷನಿಂದ ನಮ್ಗೆ ತುಂಬಾ ಬೆಂಬಲ ಆಗುತ್ತೆ ಅಂತ ಕೇಳ್ಕೊತೀನಿ. ಫಸ್ಟ್ ಟೈಮ್ ನೋಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ತುಂಬ ನನ್ನ ಮನಸ್ಸು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.